ಸಿಎಂ ಒಂದು ಮಾತು ಹೇಳಿದ್ದಾರೆ, ಬಿಜೆಪಿ ಆಪರೇಷನ್ ಕಮಲ ನಡೆಸ್ತಾ ಇದೆ ಅಂದ್ರೆ 50 ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದೆ ಒಬ್ಬೊಬ್ಬ ಸರ್ಕಾರ ಅಲ್ಲಿಗಾಡ್ಸೋದು. ಈಗ ಎಸ್ ಟಿ ಸೋಮಶೇಖರನ್ನ ಕರ್ಕೊಂಡ್ರಲ್ಲ, ಓಟ್ ತೊಗೊಂಡ್ರಲ್ಲ, ಹೆಬ್ಬಾರ್ ಬರ್ದಂಗೆ ಮಾಡಿದ್ರಲ್ಲ, ಎಷ್ಟು 100 ಕೋಟಿ ಕೊಟ್ಟಿದ್ರಿ ನೀವು? ತಾನು ಕಳ್ಳ ಪರರ್ ನಂಬಾನಂಥ ವ್ಯವಸ್ಥೆ ಇದು. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ಮುಖ್ಯಮಂತ್ರಿಗಳಾಗಿ ಅವರ ಸ್ಥಾನಕ್ಕೆ ತಕ್ಕಂತೆ ಅವ್ರು ಮಾತಾಡೋದು ಸೂಕ್ತ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇದ್ದರೆ 50 ಕೋಟಿ ಕೊಟ್ಟಿದ್ದಾರೆ, ಇಸ್ಕೊಂಡನಾರು ಹೇಳಬೇಕಲ್ಲ, ಆಫರ್ ಮಾಡೋಕ್ಕೆ ಬಂದಿದ್ದಾರೋ ಹೇಳಿಲ್ಲ, ಅವ್ರು ಹೇಳಿಲ್ಲ, ಇವರು ಹೊಡ್ಕೊತಿದ್ದಾರೆ 50 ಕೋಟಿ 100 ಕೋಟಿ. ಯಾಕೆ ಹಿಮಾಚಲ್ ಪ್ರದೇಶದಲ್ಲಿ ಏನಾಯಿತು? ಏನು ಇಲ್ಲಿಂದ ಹೋದ್ರಲ್ಲ ಟ್ರಬಲ್ ಶೂಟರ್, ನಾನು ಸರಿ ಮಾಡ್ಕೊಂಡು ಬಂದುಬಿಟ್ಟಿದ್ದೀನಿ, ಅಲ್ಲಿಂದನೇ ಪ್ರೆಸ್ ಸ್ಟೇಟ್ಮೆಂಟು. ಇವತ್ತು ಬೆಳಿಗ್ಗೆ ಅಲ್ಲಿ ಹಿಮಾಚಲ್ ಪ್ರದೇಶದ ಅಧ್ಯಕ್ಷಣೆ ಪ್ರತಿಮಾ ಸಿಂಗ್ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ, ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಭಾರತೀಯ ಜನತಾ ಪಾರ್ಟಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ಹೇಳಿ ಅಲ್ಲಿ ಹಿಮಾಚಲ್ ಪ್ರದೇಶದಲ್ಲಿರುವಂಥ ಏನು ಕಾಂಗ್ರೆಸ್ ಶಾಸಕರು BJP ವೋಟ್ ಮಾಡಿದ್ದಾರೆ, ಅದನ್ನು ಇಂಡೈರೆಕ್ಟಾಗಿ ಒಪ್ಕೊಂಡಿದ್ದಾರೆ. ನಾನೇ ಹೇಳ್ತಿದ್ದೇನೆ ಅಲ್ರಿ, ನಿನ್ನ ಹತ್ರ ಇಂಟೆಲಿಜೆನ್ಸ್ ಇದೆಯಲ್ಲಪ್ಪ, ಯಾರು 50 ಕೋಟಿ ಕೊಡೋಕ್ಕೆ ಬಂದಿದ್ದಾರೆ, ಇಮ್ಮಿಡಿಯೇಟ್ ಅವ್ರನ್ನ ಅರೆಸ್ಟ್ ಮಾಡು. ಇಲ್ಲ ಅಂದರೆ ನಾನು ಹೇಳಿದ್ದು 50 ಕೋಟಿ ರೂಪಾಯಿ ಕೊಡೋಕ್ಕೆ ಬಂದಿದ್ರು ಅಂತ ಹೇಳಿದ್ದು ನಾನು ರಾಜಕಾರಣಕ್ಕೋಸ್ಕರ ಹೇಳಿದ್ದೀನಿ. ದಯವಿಟ್ಟು ರಾಜ್ಯ ಜನ ಕ್ಷಮಿಸಿ ಅಂತ ಕ್ಷಮೆ ಕೇಳಲಿ. ಯಾರು ಕೊಡೋಕ್ಕೆ ಬಂದು ಕ್ರಮ ತಗೊಳ್ಳಿ ಅವ್ರ ಬಗ್ಗೆ. ನಿನ್ನ ಕೈ ಶಕ್ತಿ ಇಲ್ವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಕೊಡೋಗಾರೆ? ಸುಳ್ಳು ಹೇಳಿದ್ದೀನಿ ನಾನು ಅಂತ. ಇದು ಕರ್ನಾಟಕ ರಾಜ್ಯದಲ್ಲಿ ನಡೆಯಲ್ಲ ಬಿಡಿ. ಸ್ಟ್ರಾಟಜಿ ನಾನು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ದೇವರಾಜ್ ಅರಸ್ ಬಿಟ್ಟರೆ ನಾನೇ ಅನ್ನೋದನ್ನು ಒಂದು ಆ ಪ್ರಭಾವವನ್ನು ಪಡಿಬೇಕು ಅನ್ನಂತ ಮಾಡಿದಂಥ ಕುತಂತ್ರದ ಷಡ್ಯಂತ್ರದ ರಾಜಕಾರಣ. ಎಷ್ಟು ವರ್ಷ ಆಯಿತು ಅದು ರೆಡಿಯಾಗಿ? ಕಾಂತರಾಜ್ ಹತ್ರ ನಾನೇ ಮಾತಾಡಿದ್ದೆ, ಸರ್ ರೆಡಿ ಇದೆ, ಯಾವತ್ತು ಹೇಳಿದ್ರು ಮುಖ್ಯಮಂತ್ರಿ ಅವತ್ತು ನಾನು ಕೊಡ್ತೀನಿ ರಿಪೋರ್ಟು. ಆಮೇಲೆ ವಿಧಾನ ಪರಿಷತ್ ನಾನೇ ಕೇಳಿದೆ ಮುಖ್ಯಮಂತ್ರಿಗೆ, ಈ ನಾನು ಮತ್ತೆ ಮುಖ್ಯಮಂತ್ರಿ ಆಗಿರೋಂಥ ಸಂದರ್ಭದಲ್ಲೇ ಇದು ಬಿಡುಗಡೆ ಮಾಡ್ತೀನಿ, 2-3 ದಿನದಲ್ಲೇ ಬಿಡುಗಡೆ ಮಾಡ್ತೀನಿ ಹೇಳಿ. ಎಷ್ಟು ವರ್ಷ ಆಯಿತು? 7 ವರ್ಷ ಆಯಿತು. ನಿಲ್ಲಿಸಿದ್ರು ಅದನ್ನು. ಯಾಕೆ? ಈ ಬಾರಿ ಕೊನೆ ಚುನಾವಣೆ ಅಂತ ಸ್ಪಷ್ಟ ಹೇಳಿದ್ದಾರೆ, ಚುನಾವಣೆ ನಾನು ನಿಲ್ಲಲ್ಲ ಅಂತಂದಾಗ ನಾನು ಹಿಂದುಳಿದ ವರ್ಗದವ್ರಿಗೆ ಅನುಕೂಲ ಮಾಡೋದಕ್ಕೋಸ್ಕರ ಈ ಜಾತಿ ಜನಗಣತಿ ರಿಪೋರ್ಟ್ ತೊಗೊಂಡಿದ್ದೇನೆ. ಅವ್ರಿಗೆ ತಾಕತ್ತಿದ್ರೆ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡಲಿ, ವಿಧಾನಮಂಡಲ ಚರ್ಚೆಗೆ ಬಿಡಲಿ, ಕಾಂಗ್ರೆಸ್ನವರು ಹೆಂಗೆ ಬಡ್ದಾಡ್ತಾರೆ ನೋಡುವಂತ್ರಿ. ಬಂದೆ ಹೂನಣ್ಣ, ನನ್ನ ಪರ ನೀನೇ ಮಾತಾಡ್ತಿದ್ಯಾ? ಸರಿ ಇದೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಜಾತಿಗೆ ಬೆಂಕಿ ಹಚ್ಚಂತ ವ್ಯವಸ್ಥೆನ ಸಿದ್ದರಾಮಯ್ಯನವರು ಮಾಡಿದ್ರು. ಇಡೀ ಸಮಾಜ, ಹಿಂದೂ ಸಮಾಜ ಇವತ್ತು ರಾಜ್ಯದಲ್ಲಿ ಒಂದಾಗ್ತಾ ಇದೆ. ಇವರು ಮೂಲೆ ತಳ್ತಾ ಇದ್ದಾರೆ, ಕಾಂಗ್ರೆಸ್ಸಿನ ಮೂಲೆ ತಳ್ತಾ ಇರೋಂಥ ಸಂದರ್ಭದಲ್ಲಿ ಹಿಂದುಳಿದವರು ಬೇರೆ, ಲಿಂಗಾಯತರು ಬೇರೆ, ಒಕ್ಕಲಿಗರು ಬೇರೆ, ಈ ರೀತಿ ಬೇರೆ ಬೇರೆ ಮಾಡೋಂಥ ಕುತಂತ್ರ ರಾಜಕಾರಣ ಇದೆಯಲ್ಲ, ಇದು ಕಾಂಗ್ರೆಸ್ನವ್ರು ಮಾಡಿರೋಂಥ ಕುತಂತ್ರ ಪಾಲಿಟಿಕ್ಸ್. ಅದು ಕಾಂಗ್ರೆಸ್ನವ್ರು ಎಲ್ಲರೂ ಅಲ್ಲ, ನೇರ ಸಿದ್ದರಾಮಯ್ಯ ಮಾಡೋಂಥ ಕುತಂತ್ರ ರಾಜಕಾರಣ. ಇದನ್ನು ರಾಜ್ಯದ ಜನ ಗುರುತಿಸಿದ್ದಾರೆ. ಈಗ ನಾಳೆ ಚುನಾವಣೆಯಲ್ಲಿ ಇಡೀ ಹಿಂದೂ ಸಮಾಜ ಒಟ್ಟಾಗಿರುತ್ತೆ. ಮುಸಲ್ಮಾನರ ಪರ ಅವರು ಇರ್ತಾರೆ, ಹಿಂದೂಗಳ ಪರ BJPಗೆ ಬರ್ತಾರೆ. ರೈಟ್, ನಮಸ್ಕಾರ.